ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳಾಗ್ತಾ ಇದೆ. ರಾಜ್ಯದಲ್ಲಿ 8 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ 4. 1 ತಿಂಗಳ ಅವಧಿಯಲ್ಲೇ ಹಾಸನದಲ್ಲಿ 32 ಡೆತ್ ಆಗಿದೆ. ಹಾಸನ, ಮೈಸೂರು, ಕಲಬುರಗಿ, ದಾವಣಗೆರೆ, ಚಿಕ್ಕಮಗಳೂರು, ಚಿತ್ರದುರ್ಗದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ 43 ವರ್ಷದ ದೇವರಾಜನ್ ಅವರು ಹೃದಯಾಘಾತಕ್ಕೆ ಬಲಿಯಾದರು. ಆದರೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಕರಾಳ ಸತ್ಯ ಹೊರಗೆ ಬಂದಿದೆ. ಏನು ಅಂದರೆ ಆರೋಗ್ಯ ತಪಾಸಣೆಯನ್ನು ಕೂಡ ರೀಸೆಂಟಾಗಿ ಮಾಡಿಸಿದ್ರಂತೆ. ಫಿಟ್ ಅಂಡ್ ಫೈನ್ ಅಂತ ಬಂದಿತ್ತಂತೆ. ದಿನನಿತ್ಯ ವಾಕಿಂಗ್ ಹೋಗ್ತಿದ್ರಂತೆ, ಮನೆ ಊಟನೇ ಮಾಡ್ತಿದ್ರಂತೆ, ಜಂಕ್ ಫುಡ್ ಇರಲಿಲ್ವಂತೆ. ಆದರೂ ಈ ರೀತಿಯ ದುರಂತ ಸಾವಾಗಿದೆ. ಇನ್ನು ಕೋವಿಡ್ ಲಸಿಕೆಗಳಿಂದಲೇ ಸಾವಾಗ್ತಿರಬಹುದು ಎಂಬ ಸಿಎಂ ಅನುಮಾನಕ್ಕೆ ಮತ್ತೆ ದೆಹಲಿಯ ಏಮ್ಸ್ ಸ್ಪಷ್ಟನೆ ಕೊಟ್ಟಿದೆ. ಲಸಿಕೆಗೂ ಈ ಸಾವಿಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಆಲ್ ರೈಟ್ ಪಾ, ಲಸಿಕೆಗೂ ಸಾವಿಗೂ ಸಂಬಂಧ ಇಲ್ಲ, ಫೇರ್, ಅಕ್ಸೆಪ್ಟೆಡ್. ಆ ಥರ ರಿಸರ್ಚ್ ಬಂದಿದೆ. ಮತ್ತು ಇವರೆಲ್ಲ ಎಕ್ಸ್ಪರ್ಟ್ಸ್ ಹೇಳಿದ್ಮೇಲೆ ನಾವು ಕೇಳೋಣ, ತೊಂದರೆ ಇಲ್ಲ ಅದ್ರಲ್ಲಿ ನಮಗೆ. ನಾನು ಒಪ್ಕೋತೀನಿ ಅದನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಕ್ಯಾನ್ ಏಮ್ಸ್ ಟೆಲ್ ಮೀ ಖಡಾಖಂಡಿತವಾಗಿ ಎಂದಿಗೂ, ಯಾವತ್ತಿಗೂ, ಎಂದೆಂದಿಗೂ ಯಾವುದೇ ವ್ಯಾಕ್ಸಿನ್ನಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರಲು ಸಾಧ್ಯವೇ ಇಲ್ಲ ಯಾರಿಗೂ ಅಂತ ಹೇಳಬಹುದು? ಕೊಡೋ ಆರಂಭದಲ್ಲೇ ಅದೊಂದು ಹೇಳಿದ್ರಲ್ಲ ಸರ್, ಸೈಡ್ ಎಫೆಕ್ಟ್ಸ್ನ ವಿಷಯವಾಗಿ ಹೇಳಿದ್ರು ತಾನೆ. ಯಾಕೆ ಮರ್ತು ಬಿಟ್ರಿ ಎಲ್ಲಾರದನ್ನ? ಸಿ, ನೋಬಡಿ ಈಸ್ ಸೇಯಿಂಗ್ ಈ ದೇಶದ ಈಗ 26 ಕೋಟಿ 50 ಕೋಟಿ ವ್ಯಾಕ್ಸಿನ್ ಕೊಟ್ಟಿದ್ರೆ 50 ಕೋಟಿ ಜನ ಸಾಯ್ತಾರೆ ನಾಳೆ, ಅದರಿಂದ ಯಾರೂ ಹೇಳ್ತಿಲ್ಲ. ಸಮಥಿಂಗ್ ಈಸ್ ರಾಂಗ್ ಅಪ್ಪ ಈ ಡೆತ್ಗಳಲ್ಲಿ ಅಂತ ಹೇಳ್ತಿದ್ದೀವಿ. ಅದೇನು ಅನ್ನೋದು ಗೊತ್ತಾಗ ಅದನ್ನು ವ್ಯಾಕ್ಸಿನ್ ಅಂತ ಕೆಲವರು ಅಲ್ಲ ಏನು ಅನ್ನೋದಾರು ಗೊತ್ತಾಗಬೇಕಲ್ಲ. ಈಗ ಹೇಳ್ರಪ್ಪ ಏಮ್ಸ್ ಅವರು, ಎಂದೆಂದಿಗೂ ಸಾಧ್ಯನೇ ಇಲ್ಲ ಎನಿ ವ್ಯಾಕ್ಸಿನ್ ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್ ಹೇಳ್ಬಿಡ್ರಪ್ಪ, ನೋಡೋಣ. ಅಲ್ರಿ, ನಾರ್ಮಲ್ ಮಾತ್ರೆಗಳು ಮತ್ತು ಔಷಧಿಗಳಿಗೆ ಸೈಡ್ ಎಫೆಕ್ಟ್ಸ್ ಇದೆ, ತಗೊಂಡವ್ರಿಗೆಲ್ಲ ಆಗತ್ತಾ? ಇಲ್ಲ, ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ. ಹಾಗೆ ನಮಗೆ ಗೊತ್ತಿಲ್ಲ. ಕೇಳಿದ್ರೆ ಸುಮ್ಮನೆ ಎಲ್ಲ ತಿಪ್ಪೆ ಸಾರಿಸೋದ್ರಲ್ಲೇ ಇದ್ದೀರಿ. ಏನೂ ಆಗಿಲ್ಲ, ಏನಾಗಿಲ್ಲ. ಕೆಚ್ಚಿಗೆ ಮಾತಾಡಿದ್ರೆ ಅವನು ಭಯ ಹುಟ್ಟಿಸ್ತಾ ಇದ್ದಾನೆ. ಭಯ ಹುಟ್ಟಿಸೋ ಕ್ವಶನೇ ಇಲ್ಲ ಇಲ್ಲಿ. ಭಯ ಹುಟ್ಟುತ್ತಾ ಇರೋದು ನಮಗೆ ಹೇಗೆ ಅಂತ ಹೇಳ್ಬಿಡ್ತೀನಿ. 1 ನಿಮಿಷ ಟೈಮ್ ಆದರೂ ಪರವಾಗಿಲ್ಲ. ಈ ವ್ಯಕ್ತಿ ಆರೋಗ್ಯ ತಪಾಸಣೆಯಲ್ಲಿ ಆರೋಗ್ಯವಾಗಿದ್ದರು. ಹೌದು ಸರ್, ರೀಸೆಂಟಾಗಿ ಮಾಡಿ. ನನ್ನ ಕೇಸೇ ತಗೊಳ್ರಿ. 2 ವರ್ಷದ ಹಿಂದೆ ಚೆಕ್ ಮಾಡಿಸಿದಾಗ 0 ಪರ್ಫೆಕ್ಟ್. 2 ವರ್ಷದ ನಂತರ ಮಾಡಿಸಿದಾಗ 99% ಬ್ಲಾಕು. ನನ್ನ ಕೇಸೇ ಕೊಡ್ತೀನಿ ತಗೊಳ್ಳಿ. 2 ವರ್ಷದ ಹಿಂದೆ ಅಂಟಾರ್ಟಿಕಾಗೆ ಹೋಗಿ ಹಿಮದ ಪರ್ವತಗಳು ಹತ್ತು ಬಂದಿದ್ದೀನಿ, ಗೊತ್ತಿಲ್ಲ, ಆರಾಮಾಗಿದೆ. 2 ವರ್ಷದ ಹಿಂದೆ. 2 ವರ್ಷದ ನಂತರ ಯಾವುದೋ ಅನುಮಾನಕ್ಕೆ ಹೋದರೆ ಪುಣ್ಯ ಅನುಮಾನ ಬಂತು, ನನ್ನ ಕೇಸಲ್ಲಿ ಹೋದ್ವಿ. 3 ವಾಲ್ವು 90% 95% ಬ್ಲಾಕ್ಡ್. ಹಾಗಾಗಿ ವಿ ಎಕ್ಸಾಕ್ಟ್ಲಿ ನೋ. ನಾವು ನಿನ್ನೆ ಟೆಸ್ಟ್ ಮಾಡಿಸಿದ್ರು ನಾಳೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಏನಿಲ್ಲ. ಅದು ನಮಗೂ ಅರಿವಿದೆ. ಈ ಪ್ರಕರಣದಲ್ಲಿ ಪಾಪ ಅವ್ರು ಆರೋಗ್ಯವಾಗಿದ್ದರು, ದಿನನಿತ್ಯ ವಾಕಿಂಗ್ ಮಾಡ್ತಿದ್ರು, ಜಂಕ್ ಫುಡ್ಡಿಂದ ದೂರ ಇದ್ರು. ಸೊ ಈಗ ಏನು ಹೇಳ್ತಾರೆ, ದಿ ಸೋ ಕಾಲ್ಡ್ ಘನತೆವೆತ್ತ ಪರಿಣಿತರನಿಗೆ ನಾವು ಕೇಳ್ಬಿಟ್ರೆ ಏನು ಹೇಳ್ಬಿಡ್ತಾರೆ? ಹ್ಯಾಬಿಟ್ಸ್ಗಳ ಬಗ್ಗೆ ಮಾತಾಡಿದ್ರು, ಇವ್ರದ್ದು ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ವಾ? ಓಕೆ, ಹಾಗಿದ್ರೆ ಅದು ಹೆರಿಡಿಟರಿ ಬಿಟ್ಬಿಡಿ. ಅದು ನಾರ್ಮಲ್ ಆಗಿದೆ, ನ್ಯಾಚುರಲ್ ಡೆತ್. ಇದಿಲ್ಲ ಅಂದರೆ ಅದು ನ್ಯಾಚುರಲ್. ಸರ್ ಅವನು ಹೋಗ್ಬಿಟ್ಟ ಸರ್ ಪಾಪ, ಏನು ಮಾಡ್ತೀರಿ? ಒಂಚೂರು ಸಿಗರೇಟ್, ಹಾಗಾದ್ರೆ ಸಿಗರೇಟ್ ಬಿಡಿ, ಧೂಮಪಾನ. ಸರ್ ಅವ್ನು ಸಿಗರೇಟ್ ಸೇರ್ತಿರಲಿಲ್ಲ ಸರ್, ಮತ್ತೆ ಏನಲ್ಲ ಲೈಟಾಗಿ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲೊಂದು ಇಲ್ಲೊಂದು ಗುಂಡು ಪಂಡು, ಅದು ಮದ್ಯಪಾನ ಬಿಟ್ಬಿಡಿ. ಅದು ಮದ್ಯಪಾನದಿಂದಾನೆ ಡೆತ್ ಅದು. ಸರ್ ಅವ್ನು ಮದ್ಯಪಾನನೂ ಇಲ್ಲ, ಧೂಮಪಾನೂ ಇಲ್ಲ, ಯಾವ ಪಾನನೂ ಇಲ್ಲ ಸರ್, ಅವನು ಜಂಕು ಇಲ್ಲ, ಪಂಕು ಇಲ್ಲ, ಪುಡ್ಡು ಇಲ್ಲ ಸರ್ ಅವನು ಅಂತ. ಹೌದಾ? ಹಾಗಾದ್ರೆ ಅದು ಹೆರಿಡಿಟ್ರಿ. ಎಲ್ಲದಕ್ಕೂ ನೀವು ಒಂದೊಂದು ರೀಸನ್ ಹಿಡ್ಕೊಂಡು ಬರೋದಾದರೆ ನಮಗೆ ಬಂದಿರೋ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. 3-4 ವರ್ಷದ ಹಿಂದೆ ಅಂದರೆ ಪ್ರೀ ಕರೋನಾನಲ್ಲಿ ನಾವು ಹೃದಯಾಘಾತ ಆಗಲೂ ಕೇಳಿಸ್ಕೋತಿದ್ವಿ, ಆಗಲೂ ನಮಗೆ ಬೇಕಾದವರು ಸತ್ತಿದ್ದಾರೆ ಹೃದಯಾಘಾತದಲ್ಲಿ. ನಾವು ಸತ್ತಿಲ್ಲ ಅಂತೇನು ಹೇಳ್ತಿಲ್ಲ, ಹೃದಯಾಘಾತ ಆಗಲೇಬಾರ್ದು ಅಂತ ನಿಯಮ ಏನಿಲ್ಲ ಇಲ್ಲಿ. ಆದರೆ ನೀವು ಗಮನಿಸಿರಿ, ಎಕ್ಸ್ಪರ್ಟ್ಸ್ಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇದು ಒಂದನ್ನೇ ಗಮನಿಸಿ. ಇಷ್ಟು ವಿಡಿಯೋ ನೋಡ್ತೀವಲ್ಲ, ಎಲ್ಲರದ್ದು ಒಂದೇ ಥರ ಇದೆ. ಏನು ಹೇಳಿ, ಅದು ವಾಕಿಂಗ್ ಮಾಡ್ತಿರ್ತಾರೆ, ಹಿಂಗೆ ಬೀಳ್ತಾರೆ. ಸ್ಕೂಟ್ರು ಓಡಿಸ್ತಿರ್ತಾರೆ, ಹಂಗೆ ಬೀಳ್ತಾರೆ. ಕುರ್ಚೀಲಿ ಕೂತಿರ್ತಾರೆ, ಹಂಗೆ ಹಿಂದಕ್ಕೆ ಹೋಗ್ತಾರೆ. ಗಾಡಿ ಓಡಿಸ್ತಿರ್ತಾರೆ, ಹಾಗೆ ಲೆಫ್ಟಿಗೆ ವಾಲ್ ಬಿಡ್ತಾರೆ.
ಆಫೀಸಲ್ಲಿ ಕಂಪ್ಯೂಟ್ರ್ ಮುಂದೆ ಕೂತಿರ್ತಾರೆ, ಹಾಗೆ ತಲೆ ಬಗ್ಗಿಸ್ತಾರೆ. ಒಬ್ಬರು ಒಂದು ಕ್ಷಣನೂ ನರಳಲ್ಲ. ಆ ಸಿಂಪ್ಟಮ್ಸೇ ನೀವು ಗೊತ್ತೇ ಗಮನಿಸಿ ಬೇಕಾರೆ, ಇಷ್ಟು ಸಾವುಗಳನ್ನು ನೋಡ್ಕೊಂಬಂದಿದ್ದೀನಿ, ಒಬ್ಬ ಒಂದು ಕ್ಷಣನೂ ನರಳಲ್ಲ. ಅದೆಂಥ Second ಅಲ್ಲಿ ಸಾವಂದರೆ ಹಾಗೆ. ಇದನ್ನು ಪ್ರೀ ಕರೋನಾನಲ್ಲಿ ನಾವು ನೋಡ್ತಿದ್ವೋ? ದಟ್ ಈಸ್ ಆಲ್ ಇಸ್ ಮೈ ವರಿ ಇವತ್ತು. ಹೌದು. ಯಾಕಿದು ಹೀಗಾಗ್ತಾ ಇದೆ? ಬಿದ್ದು ಬಾಯಲ್ಲೆಲ್ಲ ಎಂಜಿಲೋ ನೊರೇನೋ ಬಂದು ವಿಲವಿಲ ಒದ್ದಾಡಿ ಒಂದು ಯಾರೋ ಹಿಂಗೆ ಹೊಡೆದು ಮಾಡಿ ಎಲ್ಲ ಮಾಡಿ ಸತ್ತ ಅಂದರೆ ಏನೋ ಸಾರ್ ಅನ್ಬೋದು. ಇಷ್ಟು ಕೇಸ್ ನೋಡಿದಿರಲ್ಲ ನೀವು, ಗಮನಿಸಿ ಎಲ್ಲ ಕೇಸಲ್ಲಿ. ಯಾರು ಕುದುರೆ ಮೇಲೆ ಕೂತಿದ್ದ, ಹಾಗೇ ಬಗ್ಗಿಬಿಟ್ಟ. ಡಾನ್ಸ್ ಮಾಡ್ತಾ ಇದ್ದಳು, ಹಾಗೇ ಬಿದ್ದು ಹೋದಳು. ನಿಜ. ಕಾಫಿ ಕುಡಿತಾ ಇದ್ರು ಹಾಗೆ ಇಟ್ಬಿಟ್ಟು. ನೀವು ಗಮನಿಸಿ, ಒಬ್ಬರೂ ಒಂದು ಕ್ಷಣನೂ ನರಳಲ್ಲ ಈ ಕೇಸ್ಗಳಲ್ಲಿ. ಅದೇ ಇವಾಗ ಪ್ರಶ್ನೆ ಆಗ್ತಿರೋದು. ನಾವೇನು ಅನ್ಕೋಬೇಕು? ನಾವು ಪರಿಣಿತರ ಅಲ್ಲ, ಬಟ್ ನಮಗೇನು ಅನ್ನಿಸ್ಬೇಕು ಇದು? ಎಸ್,